ಈಗ ನಾವು ಈ ಸೆಷನಲ್ಲಿ ಆಟೋಮೊಬೈಲ್ ಹೈಡ್ರಾಲಿಕ್ ಸರ್ಕ್ಯೂಟ್ಸ್ನ ಡ್ರಾ ಮಾಡೋಣ. ಯಾಕಂದರೆ ನಾವು ಆಲ್ರೆಡಿ ಪ್ರತಿಯೊಂದು ಹೈಡ್ರಾಲಿಕ್ ಡಿವೈಸ್ನ ಸಿಂಬಲ್ಗಳನ್ನ ಕಲ್ತಿದ್ದೀವಿ. ಯಾವ ಥರ ಸಿಂಬಲ್ಗಳಿರ್ತವೆ ಮತ್ತು ಯಾವ ವಾಲ್ ಯಾವ ಥರ ವರ್ಕ್ ಆಗುತ್ತೆ, ಆ ಸಿಂಬಾಲ್ ಏನು ಎಲ್ಲ ನಾವು ಕಲ್ತಿದ್ದೀವಿ. ಆ ಸಿಂಬಾಲ್ಗಳನ್ನ ಯೂಸ್ ಮಾಡಿಕೊಂಡು, ಆ ನಾಲೆಜ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಇವಾಗ ನಮ್ಮ ಆಟೋಮೊಬೈಲಲ್ಲಿ ಯೂಸ್ ಮಾಡುವಂಥ ಡಿಫ್ರೆಂಟ್ ಹೈಡ್ರಾಲಿಕ್ ಸರ್ಕ್ಯೂಟ್ಗಳನ್ನ ನಾವೀಗ ಡ್ರಾ ಮಾಡೋಣ. ನೋಡಿ ಇಲ್ಲಿ ದಿಸ್ ಈಸ್ ದಿ ಪವರ್ ಸ್ಟೀರಿಂಗ್ ಸರ್ಕ್ಯೂಟ್. ಇದೇನಿದು ಪವರ್ ಸ್ಟೀರಿಂಗ್ ಸರ್ಕ್ಯೂಟ್. ಈಗ ನಾವು ಮೊದಲಿಗೆ ಈ ಸರ್ಕ್ಯೂಟ್ನ ನೋಡೋ ಬದಲಿಗೆ, ಅಂದರೆ ಇದ್ರ ಬಗ್ಗೆ ಮಾತಾಡೋ ಮೊದಲಿಗೆ ಏನು ಮಾಡೋಣ, ನಾವು ವಿಲ್ ಗೋ ಟು ದಿ ಆಕ್ಚುಯಲ್ ಸರ್ಕ್ಯೂಟ್. ಇದು ಆಕ್ಚುಯಲ್ ಸರ್ಕ್ಯೂಟ್, ಇದು ಆಕ್ಚುಯಲ್ ಪವರ್ ಸ್ಟೀರಿಂಗ್ ಸರ್ಕ್ಯೂಟ್. ಇಲ್ಲೇನಿದೆ ನೋಡಿ, ಇಲ್ಲಿ ಒಂದು ಸ್ಟೀರಿಂಗ್ ವೀಲ್ ಇದೆ, ಇದು ಸ್ಟೀರಿಂಗ್ ಕಾಲಮ್ಮು, ಆಮೇಲೆ ಇದು ಪಿನಿಯನ್ನು, ಇದು ರ್ಯಾಕ್. ನಾರ್ಮಲ್ ವೆಹಿಕಲ್ಸಲ್ಲಿ ಏನಿರ್ತದೆ ಅಂದರೆ ಇದಿರೋಲ್ಲ. ಏನು ಈ 4x3 ಡಿಸಿವಿ ವಾಲ್ವು, ಸ್ಪೂಲ್ ವಾಲ್ವು, ಈ ಪ್ರೆಷರ್ ಟ್ಯೂಬು, ರೋಟ್ರಿ ಕಂಟ್ರೋಲ್ ವಾಲ್ವು, ಈ ಸ್ಟೀರಿಂಗ್ ಪಂಪು, ಇವೆಲ್ಲ ಏನಿರಲ್ಲ. ಫ್ಲೂಯಿಡ್ ಲೈನ್ಸು ಇದೆಲ್ಲ ಇರೋದಿಲ್ಲ. ಹೈಡ್ರಾಲಿಕ್ ಪಿಸ್ಟನ್ನು ಇದು ಕೂಡ ಇರೋದಿಲ್ಲ. ಕೇವಲ ರ್ಯಾಕು, ಪಿನಿಯನ್ನು ಮತ್ತು ಸ್ಟೀರಿಂಗ್ ಕಾಲಮು ಮತ್ತು ವೀಲ್ ಅಷ್ಟೇ ಇರ್ತದೆ. ನೀವು ಯಾವಾಗಲೂ ವೀಲ್ನ ತಿರುಗಿಸ್ತಿರೋ ಅವಾಗ ಕಾಲಮ್ ತಿರುಗುತ್ತೆ, ಅವಾಗ ಪಿನಿಯನ್ ತಿರುಗುತ್ತೆ. ಪಿನ್ನೇನು ಕ್ಲಾಕ್ ವೈಸ್ ತಿರುಗಿದ್ರೆ ಅವಾಗ ಏನಾಗುತ್ತೆ, ಈ ರ್ಯಾಕ್ ಇದೆಯಲ್ಲ ಅದು ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಲೆಫ್ಟ್ ಸೈಡ್ ಈ ಥರ ಮೂವ್ ಆಗುತ್ತೆ. ಈ ಥರ ಮೂವ್ ಆದಾಗ ಏನಾಗುತ್ತೆ, ಈ ಪಾಯಿಂಟು ಇದನ್ನ ಪುಷ್ ಮಾಡುತ್ತೆ. ಇದು ಫಿಕ್ಸ್ ಹಿಂಜ್ ಪಾಯಿಂಟ್ ಇದ್ದಂಗೆ ಇದು. ಸೊ ಇದನ್ನ ಪುಷ್ ಮಾಡಿದಾಗ ಏನಾಗುತ್ತೆ, ಈ ವೀಲ್ ಇದೆಯಲ್ಲ ಇದು ನೋಡಿ, ಇದನ್ನ ಈ ಕಡೆ ಪುಷ್ ಮಾಡಿದಾಗ ಇದನ್ನ ಹಿಂದೆ ಹಾಕೋತದೆ, ಈ ಕಡೆ ಹಾಕೋತದೆ, ಈ ಕಡೆ ಹೇಳ್ಕೊತದೆ. ಇದು ಈ ಕಡೆ, ಇದು ಲೆಫ್ಟ್ ಸೈಡ್ ಇದು ಮೂವ್ ಆಗುತ್ತೆ. ಈ ಎಂಡು ಮೂವ್ ಆದಾಗ ಇದು ಫಿಕ್ಸ್ ಅಲ್ವಾ, ಇದು ಯಾಕೊಂಡಾಗ ಇದು ಕೂಡ ಈ ಕಡೆ ಮೂವ್ ಆಗುತ್ತೆ, ಹಿಂಗೆ ಮೂವ್ ಆಗುತ್ತೆ. ಈ ವೀಲು, ಹಿಂಗಿರೋ ವೀಲು ಈ ಥರ ಮೂವ್ ಆಗುತ್ತೆ, ಹಿಂಗಿರೋ ವೀಲು ಈ ಥರ ಆಗುತ್ತೆ. ಅವಾಗ ಏನಾಗುತ್ತೆ, ವೆಹಿಕಲ್ ಈ ಕಡೆ ಟರ್ನ್ ಆಗುತ್ತೆ. ಯಾವಾಗ ಕ್ಲಾಕ್ ವೈಸ್ ತಿರುಗಿಸಿದಾಗ. ಸ್ಟೀರಿಂಗ್ ವೀಲ್ನ ನೀವು ಆಂಟಿ ಕ್ಲಾಕ್ ತಿರ್ಸ್ಕೊಳ್ಳಿ. ಆಂಟಿ ಕ್ಲಾಕ್ ವೈಸ್ ತಿರ್ಸಿದಾಗ ಏನಾಗುತ್ತೆ ನೋಡಿ, ಇದು ಸ್ಟೀರಿಂಗ್ ವೀಲ್ ಆಂಟಿ ಕ್ಲಾಕ್ ವೈಸ್ ಹಿಂಗೆ ತಿರುಗುತ್ತೆ. ಹಿಂಗೆ ತಿರುಗಿದಾಗ ಏನಾಗುತ್ತೆ, ಈ ರ್ಯಾಕ್ ಇದೆಯಲ್ಲ ಇದು ರೈಟ್ ಸೈಡ್ ಮೂವ್ ಆಗುತ್ತೆ. ಈ ಥರ ರೈಟ್ ಸೈಡ್ ಹಿಂಗೆ ಮೂವ್ ಆಗುತ್ತೆ. ಹಿಂಗೆ ಮೂವ್ ಆದಾಗ ಈ ವೀಲು ಹಿಂಗೆ ತಿರುಗೋ ಬದಲಿಗೆ ಹಿಂಗೆ ತಿರುಗುತ್ತೆ. ಇದು ಈ ಎಂಡು ರ್ಯಾಕು ಹಿಂದೆ ಹೋಗುತ್ತೆ. ಹಿಂದೆ ಹೋದಾಗ ಏನಾಗುತ್ತೆ, ಈ ವೀಲು ಈ ಕಡೆ ಹಿಂಗೆ ಟರ್ನ್ ಆಗುತ್ತೆ. ಅವಾಗ ನಿಮ್ಮ ವೆಹಿಕಲ್ಲು ಈ ಕಡೆ ಟರ್ನ್ ಆಗುತ್ತೆ. ಸೊ ದಿಸ್ ಇಸ್ ಎ ನಾರ್ಮಲ್ ಮ್ಯಾನ್ಯುವಲ್ ರ್ಯಾಕ್ ಆ್ಯಂಡ್ ಪಿನಿಯನ್ ಸ್ಟೀರಿಂಗ್ ವರ್ಕ್ಸ್. ಈಗ ನೋಡೋಣ ಹೈಡ್ರಾಲಿಕ್ ಪವರ್ ಸ್ಟೀರಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಇಲ್ಲೊಂದು ರಿಸರ್ವಾಯರ್ ಇರ್ತದೆ, ಮತ್ತೆ ಒಂದು ಪಂಪ್ ಇರ್ತದೆ. ಪಂಪ್ ವಿಲ್ ಬಿ ನಾರ್ಮಲಿ ವೇನ್ ಪಂಪ್ ಇರುತ್ತೆ ಇಲ್ಲಿ. ಸೊ ಈ ವೇನ್ ಪಂಪ್ನ ಯಾರು ರನ್ ಮಾಡ್ತಾರೆ ಅಂದರೆ ಇಟ್ ಇಸ್ ರನ್ ಬೈ ಎಂಜಿನ್. ಓಕೆ, ಸೊ ಯಾವಾಗ ಎಂಜಿನ್ ಸ್ಟಾರ್ಟ್ ಮಾಡ್ತಿರೋ ಅವಾಗ ಏನಾಗುತ್ತೆ, ಈ ಪಂಪು ರನ್ ಆಗಕ್ಕೆ ಶುರು ಆಗುತ್ತೆ. ಇಟ್ ವಿಲ್ ಸ್ಟಾರ್ಟ್ ಪಂಪಿಂಗ್. ದಿಸ್ ಇಸ್ ಪ್ರೆಷರ್ ಟ್ಯೂಬ್. ಇದೆಲ್ಲ ಇದು ಪ್ರೆಷರ್ ಟ್ಯೂಬ್. ಇದು ಒಂದು 4x3 ರೋಟ್ರಿ ಸ್ಪೂಲ್ ವಾಲ್. 4x3 ರೋಟ್ರಿ ಸ್ಪೂಲ್ ವಾಲ್. ನೋಡಿ 4x3 ಯಾಕೆ ಅಂತಂದ್ರೆ ನೋಡಿ, 1 2 3 4 there are 4 ports. ಸೊ ಹಾಗಾಗಿ 4. ಸೊ ಇಟ್ ವಿಲ್ ಆಫರ್ ಯು, ದಿಸ್ ಕಂಟ್ರೋಲ್ ವಾಲ್ ಆಫರ್ಸ್ 3 positions. One is neutral position, one is left position, another one is right position. So ಹಾಗಾಗಿ this is a 4x3 ರೋಟರಿ ಸ್ಪೂಲ್ ವಾಲ್. ಓಕೆ, ನೋಡಿ ಇವಾಗ ಏನಾಗುತ್ತೆ, ನಾವು ಸ್ಟೀರಿಂಗ್ ಅನ್ನು ತಿರುಗಿಸದೇ ಇಲ್ಲ ಅನ್ಕೊಳ್ಳಿ. ತಿರುಗಿಸಿಲ್ಲ ಅಂದಾಗ ಇದು ನ್ಯೂಟ್ರಲ್ ಆಗಿರ್ತದೆ. ಈ ಸ್ಪೂಲ್ ವಾಲ್ವು, ಕಂಟ್ರೋಲ್ ವಾಲ್ವು ಈ ಪ್ರೆಷರ್ ಟ್ಯೂಬನ್ನು ಇವೆರಡೂ ಲೈನ್ಗಳಿಗೆ ಕನೆಕ್ಟ್ ಮಾಡಲ್ಲ. ಈ ರಿಟರ್ನ್ ಲೈನ್ ಅನ್ನು ಕೂಡ ಇವೆರಡು ಲೈನ್ಗೆ ಯಾವುದೇ ಲೈನ್ಗೂ ಕನೆಕ್ಟ್ ಮಾಡಲ್ಲ. ಅದು ನ್ಯೂಟ್ರಲ್ ಪೊಸಿಷನ್ ಇದ್ದಾಗ, ಸ್ಟೀರಿಂಗ್ ವೀಲ್ ತಿರುಗಿಸದೇ ಇದ್ದಾಗ ಅವಾಗ ಏನಾಗುತ್ತೆ, ಈ ಪ್ರೆಷರ್ ಟ್ಯೂಬ್ ಇದೆಯಲ್ಲ ಅದು ರಿಟರ್ನ್ ಟ್ಯೂಬ್ಗೆ ಕರೆಕ್ಟ್ ಆಗಿರ್ತದೆ. ರಿಟರ್ನ್ ಟ್ಯೂಬ್ಗೆ ಏನಾಗುತ್ತೆ, ಕರೆಕ್ಟ್ ಆಗಿಬಿಡ್ತದೆ ಥ್ರೂ ಎ ಪ್ರೆಷರ್ ರಿಲೀಫ್ ವಾಲ್. ಇಲ್ಲೊಂದು ಪ್ರೆಷರ್ ರಿಲೀಫ್ ವಾಲ್ ಇರ್ತದೆ. ಆ ಪ್ರೆಷರ್ ರಿಲೀಫ್ ವಾಲ್ ಏನಾಗುತ್ತೆ, ಪ್ರೆಷರ್ ಟ್ಯೂಬ್ ಇಂದ ಫ್ಲೂಯಿಡ್ ವಾಪಸ್ಸು ಇಟ್ ವಿಲ್ ಗೋ ಬ್ಯಾಕ್ ಟು ಟ್ಯಾಂಕ್. ಯಾವಾಗ ನ್ಯೂಟ್ರಲ್ ಪೊಸಿಷನ್ ಇದ್ದಾಗ. ಯಾವಾಗ ನೀವು ಈ ಸ್ಟೀರಿಂಗ್ ವೀಲ್ ಅನ್ನ ತಿರುಗಿಸ್ತಿರೋ, ಫಾರ್ ಎಕ್ಸಾಂಪಲ್ ನೀವು ಈಗ ಕ್ಲಾಕ್ ವೈಸ್ ತಿರುಗಿಸ್ತೀರಿ ಅನ್ಕೊಂಡಿದ್ದೀನಿ. ಇದನ್ನ ಕ್ಲಾಕ್ ವೈಸ್ ತಿರುಗಿಸಿದಾಗ ಏನಾಗುತ್ತೆ, ಈ ರ್ಯಾಕ್ ಇದೆಯಲ್ಲ, ಈ ರ್ಯಾಕ್ ಲೆಫ್ಟ್ ಸೈಡ್ ಮೂವ್ ಆಗುತ್ತಲ್ವಾ. ಲೆಫ್ಟ್ ಸೈಡ್ ಮೂವ್ ಆಗಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ಈ ವಾಲ್ವ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಪ್ರೆಷರ್ ಟ್ಯೂಬ್ ಅನ್ನ ನೋಡಿ, ಈ ರೈಟ್ ಸೈಡ್ ಇರುವಂತ ಟ್ಯೂಬ್ಗೆ, ಇದು ಹೈಡ್ರಾಲಿಕ್ ಸಿಲಿಂಡರು, ಡಬಲ್ ಆಕ್ಟಿಂಗ್ ಆಕ್ಚುಯೇಟರ್ ಇದು. ಈ ಡಬಲ್ ಆಕ್ಟಿಂಗ್ ಆಕ್ಚುಯೇಟರ್ನ ರೈಟ್ ಸೈಡ್ ಇರುವಂತಹ ಟ್ಯೂಬ್ಗೆ ಫ್ಲೂಯಿಡ್ ನ ಕನೆಕ್ಟ್ ಮಾಡುತ್ತೆ. ಈ ಪ್ರೆಷರ್ ಟ್ಯೂಬ್ನ ಇದು ಕನೆಕ್ಟ್ ಮಾಡುತ್ತೆ. ಈ ಟ್ಯೂಬ್ನ ತಗೊಂಡ್ಬಂದು ಈ ಟ್ಯೂಬ್ಗೆ ಕನೆಕ್ಟ್ ಮಾಡುತ್ತೆ. ಇವಾಗ ಏನಾಯ್ತು, ಪಂಪ್ ಫ್ಲೂಯಿಡ್ ಏನಾಗುತ್ತೆ, ಹಿಂಗ್ ಬಂದು ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಏನಾಯ್ತು, ನೀವು ಏನ್ ಮಾಡ್ತಾ ಇದ್ದೀರಾ, ಇದನ್ನ ಕ್ಲಾಕ್ ವೈಸ್ ತಿರುಗಿಸಿದಾಗ
ರ್ಯಾಕು ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇದೆ. ಈ ಫ್ಲೂಯಿಡ್ ಕೂಡ ಏನ್ ಮಾಡುತ್ತೆ, ಲೆಫ್ಟ್ ಸೈಡ್ ಮೂವ್ ಮಾಡಕ್ಕೆ ಇದು ಕೂಡ ಲೆಫ್ಟ್ ಸೈಡ್ಗೆ ಮೂವ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಲೋಡ್ ಕಮ್ಮಿ ಬೀಳುತ್ತೆ. ನೀವೀಗ ಸ್ಟೀರಿಂಗ್ ವೀಲ್ನ ಆರಾಮಾಗಿ ತಿರುಗಿಸ್ಬೋದು. ಸೊ ಈಗ ಏನಾಯ್ತು, ಇದು ಲೆಫ್ಟ್ ಸೈಡ್ ಹೋಯ್ತು. ಲೆಫ್ಟ್ ಸೈಡ್ ಹೋದಾಗ ಇಲ್ಲಿರೋ ಫ್ಲೂಯಿಡ್ ಏನಾಗುತ್ತೆ, ಇಲ್ಲಿಂದ ಇದು ಈಗ ಈ ಟ್ಯೂಬ್ ಈ ರಿಟರ್ನ್ ಟ್ಯೂಬ್ ಕಟ್ ಆಗಿದೆ. ಸೊ ಈಗ ಅದೇನಾಗುತ್ತೆ, ರಿಟರ್ನ್ ಟು ಟ್ಯಾಂಕ್ ಹೋಗುತ್ತೆ. ಸೊ ದಿಸ್ ಇಸ್ ಹೌ ಇದಾಗುತ್ತೆ. ಈಗ ನಾವು ಇದನ್ನ ಸ್ಟೀರಿಂಗ್ ವೀಲ್ನ ಆಂಟಿ ಕ್ಲಾಕ್ ವೈಸ್ ತಿರ್ಸಿ ಅನ್ಕೊಳ್ಳಿ. ಇವಾಗ ಆಂಟಿ ಕ್ಲಾಕ್ ವೈಸ್ ತಿರುಗಿದಾಗ ಏನಾಗುತ್ತೆ, ಈಗ ಈ ರ್ಯಾಕು ರೈಟ್ ಸೈಡ್ ಮೂವ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದ್ರೆ, ಈ ಕಂಟ್ರೋಲ್ ವಾಲ್ವ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಪ್ರೆಷರ್ ಟ್ಯೂಬ್ ಅನ್ನ ಈ ಲೈನ್ಗೆ ಕಟ್ ಮಾಡುತ್ತೆ, ಈ ಟ್ಯೂಬ್ ಕಟ್ ಮಾಡುತ್ತೆ. ಅಂದ್ರೆ ಈ ಹೈಡ್ರೋಲಿಕ್ ಸಿಲಿಂಡರ್ನ, ಡಬಲ್ ಆಕ್ಟಿಂಗ್ ಸಿಲಿಂಡರ್ನ ಲೆಫ್ಟ್ ಸೈಡ್ ಇರುವಂತಹ ಚೇಂಬರ್ಗೆ ಕನೆಕ್ಟ್ ಮಾಡುತ್ತೆ. ಸೊ ಈಗ ಇದು ಕನೆಕ್ಟ್ ಆಯ್ತು. ಇವಾಗ ಇಲ್ಲಿಂದ ಫ್ಲೂಯಿಡ್ ಏನಾಯ್ತು, ಇವಾಗ ಈ ಕಡೆ ಬಂತು. ಈ ಕಡೆ ಬಂದಾಗ ಇದು ಪುಷ್ ಮಾಡಿದಾಗ ಇಲ್ಲಿರೋ ಫ್ಲೂಯಿಡ್ ಇಟ್ ವಿಲ್ ಗೋ ಬ್ಯಾಕ್ ಟು ಟ್ಯಾಂಕ್. ಸೊ ಈಗ ಏನಾಯ್ತು, ಇದು ರ್ಯಾಕ್ ಈ ಕಡೆ ಮೂವ್ ಆಗುತ್ತೆ. ಸೊ ಅವಾಗಲೂ ಅಷ್ಟೇ ನಿಮ್ಗೆ ಏನಾಗುತ್ತೆ, ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ ತಿರ್ಗಿಸೋದು. ಸೊ ದಿಸ್ ಇಸ್ ಹೌ ಸ್ಟೀರಿಂಗ್ ಹೈಡ್ರಾಲಿಕ್ ಪವರ್ ಸ್ಟೀರಿಂಗ್ ವರ್ಕ್ಸ್. ಸೊ ಈಗ ಇದ್ರದ್ದು ನಾವು ಸಿಂಬಾಲಿಕಲಿ ಯಾವ ತರ ಡ್ರಾ ಮಾಡಬೇಕು, ಹೈಡ್ರಾಲಿಕ್ ಸರ್ಕ್ಯೂಟ್ ಆಗಿ ಯಾವ ತರ ಕೌಂಟ್ ಮಾಡಬೇಕು ನೋಡೋಣ. ನೋಡಿ ಇಲ್ಲಿದೆ. ಸೊ ಇಲ್ಲಿ ಹೇಗಿದೆ ನೋಡಿ, ಇದೇನಿದು, ಇದು ರಿಸರ್ವಾಯರ್. ನಾನು ಆಗ್ಲೇ ಹೇಳಿದೆ, ಇಲ್ಲಿ ಇದು ಇದೆಲ್ಲ ಸ್ಕ್ವೇರ್ ಬಾಕ್ಸ್ ಇದೆ ನೋಡಿ, ಅದೇ ರಿಸರ್ವಾಯರ್ ಆಗಿರ್ತದೆ. ನೆಕ್ಸ್ಟ್ ಏನಿದೆ, ಯೋಗಟೆ ಪಂಪ್, ವೇನ್ ಪಂಪ್ ಅಂತ ಹೇಳಿ, ಇದು ಪಂಪ್ ಸಿಂಬಾಲ್ ಹೌದಲ್ವಾ. ನೋಡಿ ಇಲ್ಲೊಂದು ಪಂಪ್ ಇದೆ, ಇದು ವೇನ್ ಪಂಪ್. ನೆಕ್ಸ್ಟ್ ಏನಾಗಿದೆ, ಅಲ್ಲಿಂದ ಫಿಲ್ಟರ್ಗೆ ಹೋಗಿದೆ. ಇಲ್ಲೊಂದು ಪ್ರೆಷರ್ ರಿಲೀಫ್ ವಾಲ್ವ್ ಇದೆ. ಸೊ ಯಾವಾಗ ಇಲ್ಲಿರೋ ಫ್ಲೂಯಿಡ್ ಫಿಲ್ಟರ್ ಆಗುತ್ತೆ, ಫಿಲ್ಟರ್ ಆಗ್ಬಿಟ್ಟು ಕಂಟ್ರೋಲ್ ವಾಲ್ವ್ಗೆ ಬರುತ್ತೆ. ಇದು 4x3 ರೋಟರಿ ಸ್ಪೂಲ್ ವಾಲ್ವ್ ಇಲ್ಲಿ ಬರುತ್ತೆ. ಇದು ನ್ಯೂಟ್ರಲ್ ಪೊಸಿಷನ್. ಸ್ಟೀರಿಂಗ್ ವೀಲ್ ತಿರುಗಿಸದೇ ಇದ್ದಾಗ ನ್ಯೂಟ್ರಲ್ ಪೊಸಿಷನ್ ಈ ತರ ಇರ್ತದೆ. ಈ ತರ ಇದ್ದಾಗ ಏನಾಗುತ್ತೆ, ಫ್ಲೂಯಿಡ್ ಹೋಗಕ್ ಆಗಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಪ್ರೆಷರ್ ರಿಲೀಫ್ ವಾಲ್ವ್ ಓಪನ್ ಆಗುತ್ತೆ. ಪ್ರೆಷರ್ ರಿಲೀಫ್ ವಾಲ್ವ್ ಏನಾಗುತ್ತೆ, ಓಪನ್ ಆಗ್ಬಿಟ್ಟು ಫ್ಲೂಯಿಡ್ ಇಲ್ಲಿ ವಾಪಸ್ ಹೋಗಕ್ಕೆ ಶುರು ಆಗುತ್ತೆ. ಪಂಪಿಂದ ಬರೋ ಫ್ಲೂಯಿಡ್ ಇಲ್ಲಿಗೆ ಹೋಗಲ್ಲ, ವಾಪಸ್ ಇಲ್ಲಿ ಹೋಗಕ್ಕೆ ಶುರು ಆಗುತ್ತೆ. ಯಾವಾಗ ನ್ಯೂಟ್ರಲ್ ಪೊಸಿಷನ್ ಇದ್ದಾಗ. ಯಾವಾಗ ನೀವು ಸ್ಟೀರಿಂಗ್ ವೀಲ್ನ ತಿರುಗಿಸ್ತೀರೋ, ಫಾರ್ ಎಕ್ಸಾಂಪಲ್ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತೀವಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಅವಾಗ ಈ ಪಾರ್ಟ್ ಇದೆ ನೋಡಿ, ಈ ಪಾರ್ಟು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಅವಾಗ ಏನಾಯ್ತು, ಫಿಲ್ಟರ್ ಇಂದ ಫ್ಲೂಯಿಡ್ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ಹೋಗುತ್ತೆ. ಆಮೇಲೆ ಇಲ್ಲಿರೋ ಫ್ಲೂಯಿಡ್ ಇಲ್ಲಿ ಬರುತ್ತೆ, ಇಲ್ಲಿಂದ ವಾಪಸ್ಸು ಇಲ್ಲಿ ನೋಡಿ, ಇಲ್ಲಿ ಕನೆಕ್ಟ್ ಆಗಿದೆಯಲ್ಲ, ಇಲ್ಲಿ ಹೋಗಿ ಇಟ್ ವಿಲ್ ಗೋ ಬ್ಯಾಕ್ ಟು ರಿಸರ್ವಾಯರ್. ಸೊ ಈಗೇನಾಯ್ತು, ಈ ಪಿಸ್ಟನ್ ನ ನಾವು ತಳ್ದಂಗೆ ಆಯ್ತು. ಈ ಕಡೆ ತಳ್ದಂಗೆ ಆಯ್ತು. ಇದೇ ರ್ಯಾಕ್, ದಿಸ್ ಇಟ್ ಸೆಲ್ಫ್ ಇಸ್ ರ್ಯಾಕ್. ಸೊ ಈಗ ರ್ಯಾಕ್ ನ ನೀವು ತಿರುಗಿಸ್ತಾ ಇದ್ದೀರಿ, ದಿಸ್ ಇಸ್ ಪಿನಿಯನ್, ದಿಸ್ ಇಸ್ ರ್ಯಾಕ್. ರ್ಯಾಕ್ ನ ನೀವು ಸ್ಟೀರಿಂಗ್ ವೀಲ್ ತಿರುಗಿಸ್ತಾ ಇದ್ದೀರಾ, ಪ್ಲಸ್ ಇದು ಕೂಡ ಏನ್ ಮಾಡ್ತಾ ತಳ್ತಾ ಇದೆ, ಈ ಕಡೆ ರ್ಯಾಕ್ ಅನ್ನೇ ಈ ಕಡೆ ಸೇನೆ ತಳ್ತಾ ಇದೆ. ಸೊ ಅವಾಗ ಏನಾಯ್ತು, ನಿಮಗೆ ಸ್ಟೀರಿಂಗು ಈಸಿ ಆಗ್ತದೆ. ಸೊ ಅದೇ ತರ ನೀವು ಬೇರೆ ಡೈರೆಕ್ಷನ್ ತಿರುಗಿಸಿ ಅನ್ಕೊಳ್ಳಿ, ಸ್ಟೀರಿಂಗ್ ವೀಲ್ನ ಬೇರೆ ಡೈರೆಕ್ಷನ್ ತಿರುಗಿಸಿದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಈ ಪಾರ್ಟ್ ಬಂದು ಇಲ್ಲಿ ಕೂತ್ಕೊಂಡಾಗ ಏನಾಯ್ತು, ಮತ್ತೆ ಈ ಫಿಲ್ಟರ್ ಇಂದ ಫಿಲ್ಟರ್ ಆಗಿರುವಂತ ಪಂಪ್ ಫ್ಲೂಯಿಡ್ ಇಲ್ಲಿ ಬಂತು, ಇಲ್ಲಿಂದ ಈ ಭಾಗಕ್ಕೆ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಇಲ್ಲಿರೋ ಫ್ಲೂಯಿಡ್ ವಾಪಸ್ ಇಟ್ ವಿಲ್ ಗೋ ಬ್ಯಾಕ್ ಟು ಟ್ಯಾಂಕ್. ಸೊ ಈಗೇನಾಯ್ತು, ಈಗ ರ್ಯಾಕು ನೀವು ಸ್ಟೀರಿಂಗ್ ವೀಲ್ನ ಯಾವ ಕಡೆ ಹೆಂಗೆ ತಿರ್ಸ್ತಾ ಇದ್ದಾರೆ, ಕ್ಲಾಕ್ ವೈಸ್ ತಿರ್ಸಿದಾಗ ಏನಾಗುತ್ತೆ, ಇದು ರ್ಯಾಕ್ ಆ ಕಡೆ ಮೂವ್ ಆಗ್ಬೇಕಲ್ವಾ. ಸೊ ಆ ಕಡೆ ಮೂವ್ ಆದಾಗ ನೋಡಿ, ಈಗ ನಾವು ಫ್ಲೂಯಿಡ್ ಏನಾಗುತ್ತೆ, ಈ ಕಡೆ ಇಲ್ಲಿ ಕೊಡ್ತೀರಿ, ಇಲ್ಲಿರೋ ಫ್ಲೂಯಿಡ್ ಈ ಪಿಸ್ಟನ್ ತಳ್ಳುತ್ತೆ, ಈ ಕಡೆ ತಳ್ಳಿದಾಗ ಈ ಕಡೆ ಇರೋ ಫ್ಲೂಯಿಡ್ ವಾಪಸ್ ಹೋಗುತ್ತೆ. ಸೊ ಈಗ ನೀವು ಕ್ಲಾಕ್ ವೈಸ್ ತಿರ್ಸಿದಾಗ, ಅವಾಗಲೇ ನಾನು ಹೇಳಿದ್ದು ಆಂಟಿ ಕ್ಲಾಕ್ ವೈಸ್, ಈಗ ಕ್ಲಾಕ್ ವೈಸ್ ತಿರ್ಸಿದಾಗ ರ್ಯಾಕ್ನು ಕೂಡ ಯಾವ ಕಡೆ ಹೋಗ್ತದೆ, ಲೆಫ್ಟ್ ಸೈಡ್ ಹೋಗ್ತಾ ಇದೆ. ಈಗ ಪಿಸ್ಟನ್ ಕೂಡ ಏನಾಗ್ತದೆ, ಅದು ಕೂಡ ಲೆಫ್ಟ್ ಸೈಡ್ ಪುಷ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ತಿರುಗಿಸೋದು ಈಸಿ ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕನ್ವರ್ಟ್ ದಿ ನಾರ್ಮಲ್ hydraulic power steering into a circuit diagram. So this is how you can convert that. Next, ಈಗ ನಾವು ವಿಲ್ ಲರ್ನ್ ಅಬೌಟ್ ಶಾಕ್ ಅಬ್ಸರ್ಬರ್ ಸರ್ಕ್ಯೂಟ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಮೊದಲು ನಾವೇನ್ ಮಾಡ್ಬೇಕು, ಆಕ್ಚುಯಲ್ ಶಾಕ್ ಅಬ್ಸರ್ಬರ್ ಹೇಗಿರ್ತದೆ, ಅದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ ಫಸ್ಟ್. ನೋಡಿ, ಇದು ನಿಮ್ಮ ಆಕ್ಚುಯಲ್ ಶಾಕ್ ಅಬ್ಸರ್ಬರ್ ಅಲ್ವಾ. ಏನು ಶಾಕ್ ಅಬ್ಸರ್ಬರ್ ಅಂತಂದ್ರೆ ಏನು ಅಂತಂದ್ರೆ, ಈಗ ನೀವು ನೋಡಿದಿರಿ, ಅಬ್ಸರ್ವ್ ಮಾಡಿದಿರಿ, ಒಂದು ಕಾಯಿಲ್ ಸ್ಪ್ರಿಂಗ್ ಎತ್ಕೊಳ್ಳಿ, ಮನೆಯಲ್ಲಿ ಪೆನಲ್ ಇರ್ತದಲ್ಲ, ಆ ಕಾಯಿಲ್ ಬಾಲ್ ಪೆನಲ್ ಇರುವಂತ ಕಾಯಿಲ್ ಸ್ಪ್ರಿಂಗ್ ಎತ್ಕೊಂಡು ಅದನ್ನ ನೀವು ಎತ್ಕೊಂಡು ಏನ್ ಮಾಡ್ರಿ, ಅದರಲ್ಲಿರೋ ಸ್ಪ್ರಿಂಗ್ ನ ತಗೊಳ್ಳಿ,
ತಗೊಂಡು ಕಂಪ್ರೆಸ್ ಮಾಡಿ ಬಿಡಿ. ಬಿಟ್ಟಾಗ ಏನಾಗುತ್ತೆ, ಆ ಕಾಯಿಲ್ ಸ್ಪ್ರಿಂಗು ವಾಪಸ್ಸು ತನ್ನ ಜಾಗಕ್ಕೆ ಬಂದು ಕೂತ್ಕೊಳ್ಳಲ್ಲ ಟಕ್ ಅಂತ ಒಂದೇ ಸಲ. ಒಂದು ಮೂರ್ನಾಲ್ಕು ಸಲ ಏನು, ಒಂದು 10 ಸಲ ವೈಬ್ರೇಟ್ ಆಗುತ್ತೆ. ಅದು ಮೇಲೆ ಹೋಗೋದು ತೆಳಗಡೆ ಹೋಗೋದು, ಮೇಲೆ ಹೋಗೋದು ತೆಳಗಡೆ ಹೋಗೋದು ಆಗುತ್ತೆ. ಪ್ರತಿ ಸಲನೂ ಏನಾಗುತ್ತೆ, ಅದರ ಆಂಪ್ಲಿಟ್ಯೂಡ್ ಕಮ್ಮಿ ಆಗ್ತಾ ಬರುತ್ತೆ. ಪ್ರತಿ ಸೈಕಲಲ್ಲೂ ಏನಾಗುತ್ತೆ, ಅದರ ಆಂಪ್ಲಿಟ್ಯೂಡ್ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಈ ತರ ವೈಬ್ರೇಷನ್ ಆಗುತ್ತೆ. ಅದು ಫಸ್ಟ್ ದೊಡ್ಡದಾಗಿ ವೈಬ್ರೇಷನ್ ಆಗುತ್ತೆ, ಆಮೇಲೆ ಅದರ ಆಂಪ್ಲಿಟ್ಯೂಡ್ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಕಮ್ಮಿ ಆಗ್ತಾ ಬಂದು ಏನಾಗುತ್ತೆ, ಕೊನೆಗೆ ಇಟ್ ವಿಲ್ ಬಿಕಮ್ 0. ಸೊ ಸ್ಪ್ರಿಂಗ್ ನೀವು ಅದನ್ನ ಫೋರ್ಸ್ ಮಾಡಿ ಕಂಪ್ರೆಸ್ ಮಾಡಿ ಕೈ ಬಿಟ್ಟಾಗ, ಸೊ ಅದೇನಾಗುತ್ತೆ, ಫಸ್ಟ್ ವಾಪಸ್ ಬಂತು, ಮತ್ತೆ ತಗಡೆ ಕುಗ್ಗುತ್ತೆ, ಮತ್ತೆ ಮೇಲೆ ಹೋಯ್ತು, ಮತ್ತೆ ತಗಡೆ ಬಂತು, ಮತ್ತೆ ಮೇಲೆ ಹೋಯ್ತು, ಮತ್ತೆ ತಗಡೆ ಬಂತು. ಅಂದ್ರೆ ಈಗ ಎಕ್ಸ್ಪ್ಯಾಂಡ್ ಆಯ್ತು, ಮತ್ತೆ ಕಂಪ್ರೆಸ್ ಆಯ್ತು, ಮತ್ತೆ ಎಕ್ಸ್ಪ್ಯಾಂಡ್ ಆಯ್ತು, ಮತ್ತೆ ಕಂಪ್ರೆಸ್ ಆಯ್ತು, ಮತ್ತೆ ಎಕ್ಸ್ಪ್ಯಾಂಡ್ ಆಯ್ತು, ಮತ್ತೆ ಕಂಪ್ರೆಸ್, ಎಕ್ಸ್ಪ್ಯಾಂಡ್ ಕಂಪ್ರೆಸ್, ಎಕ್ಸ್ಪ್ಯಾಂಡ್ ಕಂಪ್ರೆಸ್, ಎಕ್ಸ್ಪ್ಯಾಂಡ್ ಕಂಪ್ರೆಸ್, ಎಕ್ಸ್ಪ್ಯಾಂಡ್, ಆಮೇಲೆ ಹೊರಟೋಯ್ತು. ಯಾವಾಗತ್ತೆ ಅಂತಂದ್ರೆ, ಈ ತರ ಎಕ್ಸ್ಪ್ಯಾಂಡು ಕಂಪ್ರೆಸ್ ಆದಾಗ ಏನಾಗುತ್ತೆ, ಅದರಲ್ಲಿರೋ ಎನರ್ಜಿ, ಸ್ಪ್ರಿಂಗ್ ಅಲ್ಲಿರೋ ಎನರ್ಜಿ ಏನಾಗುತ್ತೆ, ಹೊರಟೋಗುತ್ತೆ. ಕ್ರಮೇಣವಾಗಿ ಏನಾಗುತ್ತೆ, ಹೋಗುತ್ತೆ. ಹೋದಂಗೆ ಏನಾಗುತ್ತೆ, ಅದರಲ್ಲಿರೋ ಆಂಪ್ಲಿಟ್ಯೂಡ್ ಏನಾಗುತ್ತೆ, ಆಂಪ್ಲಿಟ್ಯೂಡ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಇದು ಎಕ್ಸ್ಪ್ಯಾಂಡ್ ಕಂಪ್ರೆಸ್, ಎಕ್ಸ್ಪ್ಯಾಂಡ್ ಕಂಪ್ರೆಸ್, ಎಕ್ಸ್ಪ್ಯಾಂಡ್ ಕಂಪ್ರೆಸ್, ಎಕ್ಸ್ಪ್ಯಾಂಡ್ ಕಂಪ್ರೆಸ್ ಹಿಂಗಾಗ್ತಾ ಇದೆ ಅಲ್ವಾ. ಸೊ ಕೊನೆಗೆ 0 ಆಗುತ್ತೆ. ಯಾವಾಗುತ್ತೆ 0 ಅಂತಂದ್ರೆ, ಯಾವಾಗ ಸ್ಪ್ರಿಂಗ್ ಅಲ್ಲಿ ಸ್ಟೋರ್ ಆಗಿರುವಂತಹ ಎನರ್ಜಿ ಇದೆಯಲ್ಲ, ಆ ಎನರ್ಜಿ ಫುಲ್ 0 ಆಗ್ಬೇಕು ಅಲ್ಲಿ ತನಕ. ಹ್ಯಾಕ್ 0 ಆಗುತ್ತೆ ಅಂತಂದ್ರೆ, ಅದು ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಇಂಟರ್ನಲ್ ಫ್ರಿಕ್ಷನ್, ಬಿಕಾಸ್ ಆಫ್ ಇಂಟರ್ನಲ್ ಫ್ರಿಕ್ಷನ್ ಆಸ್ ವೆಲ್ ಆಸ್ ಫ್ರಿಕ್ಷನ್ ವಿತ್ ದ ಏರ್ ಏನಾಗುತ್ತೆ, ಅದರಲ್ಲಿರೋ ಎನರ್ಜಿ ಹೊರಟೋದಾಗ ಅದು ಏನಾಗುತ್ತೆ, ಇಟ್ ವಿಲ್ ಸ್ಟಾಪ್. ಈ ತರ ಆಗುತ್ತೆ. ನಮ್ಮ ಆಟೋಮೊಬೈಲ್ ಅಲ್ಲೂ ಏನಾದರೂ ನಾವು ಈ ಶಾಕ್ ಅಬ್ಸರ್ವರ್ ಯೂಸ್ ಮಾಡ್ತಾ ಇದ್ರೆ, ಬರೀ ಕಾಯಿಲ್ ಸ್ಪ್ರಿಂಗ್ ಮಾತ್ರ ಯೂಸ್ ಮಾಡಿದ್ರೆ ಏನಾಗುತ್ತೆ, ವೆಹಿಕಲ್ ಒಂದ್ಸಲ ಹಂಪ್ ಮೇಲೆ ಹೋಗಿ ಬಂದ್ರೆ ಅದು ಒಂದ್ಸಲ ಮೇಲೆ ಹೋಗ್ಬೇಕು, ಆಮೇಲೆ ಹಂಪ್ ಇಲ್ಲದೆ ಇದ್ದಾಗ ವಾಪಸ್ ತಗಡೆ ಬರ್ಬೇಕು. ಹಾಗಾಗಲ್ಲ. ಇವಾಗ ಈ ತರ ಇದ್ರೆ ಏನಾಗುತ್ತೆ, ನಮ್ಮ ವೆಹಿಕಲ್ ಒಂದು 3-4 ಸಲ ವೈಬ್ರೇಟ್ ಆಗ್ಬಿಟ್ಟು ಆಮೇಲೆ ಸ್ಟಾಪ್ ಆಗುತ್ತೆ. ಈ ತರ ಇದ್ರೆ ಶಾಕ್ ಅಬ್ಸರ್ವರ್ ಇಲ್ಲ ಅಂತಂದ್ರೆ. ಸೊ ಇದು ಆಗ್ಬಾರ್ದು, ಈ ತರ ಆಗ್ಬಾರ್ದು ಅಂದ್ರೆ ಬರೀ ಕೇವಲ ಒಂದ್ಸಲ ಮೇಲೆ ಹೋಗಿ ಒಂದ್ಸಲ ತಗಡೆ ಬಂದು ಆಮೇಲೆ ಮತ್ತೆ ಸ್ಟಾಪ್ ಆಗ್ಬಿಡ್ಬೇಕು. ಮೇಲೆ ಹೋಗ್ಲಿ, ತಗಡೆ ಬರ್ರಿ, ಮತ್ತೆ ಸ್ಟಾಪ್ ಆಗ್ಬಿಡ್ಬೇಕು. ಈ ತರ ಆಗ್ಬೇಕು ಅಂತಂದ್ರೆ ನಿಮ್ಮ ವೆಹಿಕಲ್, ನಿಮ್ ಸ್ಪ್ರಿಂಗ್ ಇಷ್ಟು ಮಾತ್ರ ಆಗ್ಬೇಕು. ಅಂದ್ರೆ ಒಂದ್ಸಲ ಮೇಲೆ ಹೋಗ್ಲಿ, ನೀವು ಏನ್ ಮಾಡ್ತೀರಿ, ಲೋಡ್ ತೆಗೆದ್ಬಿಟ್ರೆ ಒಂದ್ಸಲ ಮೇಲೆ ಹೋಗುತ್ತೆ, ಆಮೇಲೆ ತಗಡೆ ಬರುತ್ತೆ, ಆಮೇಲೆ ಸ್ಟಾಪ್ ಆಗ್ಬಿಡ್ಬೇಕು. ವೈಬ್ರೇಷನ್ ಆಗ್ಬಾರ್ದು, ಈ ತರ ವೈಬ್ರೇಷನ್ ಬರಬಾರ್ದು. ಸೆಕೆಂಡರಿ ವೈಬ್ರೇಷನ್ಸ್ ಇರ್ತಾರೆ ಇದಕ್ಕೆ. ಸೊ ದೀಸ್ ಸೆಕೆಂಡರಿ ವೈಬ್ರೇಷನ್ ಶುಡ್ ನಾಟ್ ಬಿ ದೇರ್. ಇದು ಆಗ್ಬಾರ್ದು ಅಂತಂದ್ರೆ ವಿ ನೀಡ್ಸ್ ಎ ಶಾಕ್ ಅಬ್ಸರ್ವರ್. ಈ ತರ ಶಾಕ್ ಅಬ್ಸರ್ವರ್ ಬೇಕು ನಮ್ಗೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲೇನ್ ಮಾಡ್ತಾರೆ ಅಂದ್ರೆ, ಈ ಸ್ಪ್ರಿಂಗ್ ಇರ್ತಲ್ಲ, ಕಾಯಿಲ್ ಸ್ಪ್ರಿಂಗ್ ಹೀಗಿದ್ರೆ, ಈ ಕಾಯಿಲ್ ಸ್ಪ್ರಿಂಗ್ ಜೊತೆಗೇನೆ ಏನ್ ಮಾಡ್ತಾರೆ, ಈ ಶಾಕ್ ಅಬ್ಸರ್ವರ್ನ ಈ ತರ ಫಿಟ್ ಮಾಡ್ತಾರೆ. ಎರಡು ಒಂದೇ ಆರ್ಮಿಗೆ ಫಿಟ್ ಮಾಡಿರ್ತಾರೆ. ಈ ತರ ಒಂದೇ ಆರ್ಮಿಗೆ ಫಿಟ್ ಮಾಡ್ಬಿಟ್ಟಿರ್ತಾರೆ. ಫಿಟೆಡ್ ಲೈಕ್ ದಿಸ್. ಸೊ ಈಗೇನಾಗತ್ತೆ ಗೊತ್ತಾ, ಈಗೇನಾಗತ್ತೆ ಅಂದ್ರೆ, ಈಗ ಈ ಸ್ಪ್ರಿಂಗು ನೀವು ಪುಷ್ ಮಾಡಿದ್ರಿ, ಕೈ ಬಿಟ್ರಿ ಅನ್ಕೊಳ್ಳಿ, ಈ ಸ್ಪ್ರಿಂಗು ಮತ್ತೆ ಈ ತರ ವೈಬ್ರೇಟ್ ಟ್ರೈ ಮಾಡುತ್ತೆ. ಆದರೆ ಈ ಶಾಕ್ ಅಬ್ಸರ್ವರ್ ಇದೆಯಲ್ಲ, ಇದೇನ್ ಮಾಡ್ತದೆ, ಇಟ್ ವಿಲ್ ಆಫರ್ ರೆಸಿಸ್ಟೆನ್ಸ್. ಇದೇನ್ ಮಾಡ್ತದೆ, ಇದನ್ನ ರೆಸಿಸ್ಟ್ ಮಾಡ್ತದೆ. ಈ ತರ ವೈಬ್ರೇಷನ್ ಆಗದೆ ಇರೋ ತರ ತಡೀತದೆ ಈ ಶಾಕ್ ಅಬ್ಸರ್ವರ್. ಏನ್ ಮಾಡುತ್ತೆ, ಈ ಶಾಕ್ ಅಬ್ಸರ್ವರ್ ಈ ತರ ವೈಬ್ರೇಷನ್ಗಳು ಬರೋದನ್ನ ತಡೆಯುತ್ತೆ. ಬರೀ ಒಂದ್ಸಲ ಹಿಂಗ್ ಮೇಲೆ ಹೋಗೋದು, ತಡೆ ಬರೋದು, ಆ ತರ ಮಾಡಕ್ ಮಾತ್ರ ಇದು ಬಿಡುತ್ತೆ. ಸೊ ಇಟ್ ವಿಲ್ ಆಫರ್ ರೆಸಿಸ್ಟೆನ್ಸ್ ಟು ದ ಸೆಕೆಂಡರಿ ವೈಬ್ರೇಷನ್ಸ್. ದ್ಯಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಶಾಕ್ ಅಬ್ಸರ್ವರ್. ಹೇಗಾಗತ್ತೆ ಅಂತಂದ್ರೆ, ನೋಡಿ ಇಲ್ಲಿದೆ, ಇಲ್ಲೊಂದು ಪಿಸ್ಟನ್ ಇದೆ ಅಲ್ವಾ, ಇಲ್ಲಿ ಹೋಲ್ಗಳಿದೆ ನೋಡು, ಇವೆರಡು ಫ್ಲೋ ಕಂಟ್ರೋಲ್ ವಾಲ್ವ್ಸ್. ಈ ಪಿಸ್ಟನ್ ಹೋಲ್ಗಳಿದೆ ನೋಡು, ಅವು ಕೂಡ ಫ್ಲೋ ಕಂಟ್ರೋಲ್ ವಾಲ್ವ್ಸ್. ಸೊ ಈಗೇನಾಗುತ್ತೆ ಅಂದ್ರೆ, ನೋಡಿ ಇಲ್ಲಿ 3 ಚೇಂಬರ್ಗಳಿದೆ. ಇಲ್ಲಿ ಮೇಲೆ ಚೇಂಬರ್ ಒಂದಿದೆ, ತಡ ಒಂದು ಚೇಂಬರ್ ಇದೆ, ಮತ್ತೆ ಇಲ್ಲೊಂದಿದೆ ನೋಡಿ, ಇದು ರಿಸರ್ವಾಯರ್ ಅಂತ ಕಾಯ್ತದೆ. ಇದು ರಿಸರ್ವಾಯರ್. ಸೊ ರಿಸರ್ವಾಯರ್ ಇಸ್ ಕನೆಕ್ಟೆಡ್ ಟು ದ ಲೋವರ್ ಚೇಂಬರ್ ಥ್ರೂ ಫ್ಲೋ ಕಂಟ್ರೋಲ್ ವಾಲ್ವ್ಸ್. This lower chamber and upper chamber are both connected with the help of many flow control valves like this in the piston. So these are all one-way valves. ಇವೆಲ್ಲ ಏನು ಅಂತಂದ್ರೆ one-way ವಾಲ್ವ್ಗಳು. ಇವೆಲ್ಲ one-way ವಾಲ್ವ್ಗಳು. ಏನಾಗುತ್ತೆ ಅಂದ್ರೆ, ಇಲ್ಲಿ ಯಾವಾಗ ಪಿಸ್ಟನ್ ತಗಡೆ ಬರುತ್ತೋ, ಯಾವ ವೈಬ್ರೇಷನ್ ಆಗುತ್ತಲ್ವಾ, ಏನೋ ರೋಡ್ ಹಂಪ್ ಬಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ತಗಡೆ ಬರುತ್ತೆ. ತಗಡೆ ಬಂದಾಗ ಏನಾಗುತ್ತೆ, ಈ ಪಿಸ್ಟನ್ ತಗಡೆ ಪುಷ್ ಮಾಡುತ್ತೆ. ಪುಷ್ ಮಾಡಿದಾಗ ಇಲ್ಲಿರೋ ಫ್ಲೂಯಿಡ್ ನೋಡಿ ಈ ತರ ಆಗುತ್ತೆ, ನೋಡಿ ಇಲ್ಲಿ ಆಗ್ತದಲ್ಲ, ಈ ತರ ಆಗುತ್ತೆ. ಪಿಸ್ಟನ್ ಪುಷ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಏನಿದೆಯಲ್ಲ, ಅದು ಈ ಹೋಲ್ಗಳ ಮುಖಾಂತರ ಆಚೆ ಹೋಗಕ್ಕೆ ಟ್ರೈ ಮಾಡುತ್ತೆ, ಈ ಚೇಂಬರ್ಗೆ ಬರಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿರೋ ಫ್ಲೂಯಿಡ್ ಈ ಹೋಲ್ಗಳ ಮುಖಾಂತರ ಇಲ್ಲಿ ಬರಕ್ಕೆ ಟ್ರೈ ಮಾಡುತ್ತೆ. ಟ್ರೈ ಮಾಡಿದಾಗ ನೋಡಿ ಏನಾಗುತ್ತೆ, ನೋಡಿ ಇಲ್ಲಿ ಈ ತರ ರಾಡ್ ಇಲ್ಲ, ಹಾಗಾಗಿ ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಇದೆ.
ಇಲ್ಲಿ ವ್ಯಾಲ್ಯೂಮ್ ಕಮ್ಮಿ ಇದೆ. ಓಪನ್ ವ್ಯಾಲ್ಯೂಮ್ ಫಾರ್ ದ ಫ್ಲೂಯಿಡ್ ಹೋಗೋದಕ್ಕೆ ಇಲ್ಲಿ ವ್ಯಾಲ್ಯೂಮ್ ಕಮ್ಮಿ ಇದೆ, ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಇದೆ. ಡಿಸ್ಪ್ಲೇಸ್ಮೆಂಟ್ ಆಗುವಂತಹ ವ್ಯಾಲ್ಯೂಮ್, ಆಯಿಲ್ ವ್ಯಾಲ್ಯೂಮ್ ಇಲ್ಲಿ ಜಾಸ್ತಿ ಇದೆ. ಆದರೆ ಎಲ್ಲಿ ಡಿಸ್ಪ್ಲೇಸ್ ಆಗ್ತಾ ಇದೆಯೋ ಅಲ್ಲಿ ಡೆಸ್ಟಿನೇಷನ್ ಏನಿದೆಯಲ್ಲ ಅಲ್ಲಿ ವ್ಯಾಲ್ಯೂಮ್ ಕಮ್ಮಿ ಇದೆ. ಹಾಗಾಗಿ ಇಲ್ಲಿ ಇರುವಂತಹ ಫ್ಲೂಯಿಡ್ ಎಲ್ಲ ಇಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಎಷ್ಟು ಫ್ಲೂಯಿಡ್ ಹೋಗಕ್ಕೆ ಸಾಧ್ಯವಿಲ್ಲೋ ಅಂದ್ರೆ ಈ ಎಷ್ಟು ರಾಡ್ ಇದೆ ನೋಡಿ, ಈ ರಾಡ್ ಡಯಾಮೀಟರ್ ಎಷ್ಟಿದೆಯೋ, ಎಷ್ಟು ವ್ಯಾಲ್ಯೂಮ್ ಇದೆಯೋ ಈ ರಾಡ್ದು, ಅಷ್ಟು ವ್ಯಾಲ್ಯೂಮ್ ಫ್ಲೂಯಿಡ್ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ಆ ಫ್ಲೂಯಿಡ್ ಏನ್ ಮಾಡ್ತದೆ ಅಂತಂದ್ರೆ ಅದು ಇಲ್ಲಿಂದ ರಿಸರ್ವರ್ಗೆ ಹೋಗುತ್ತೆ, ಈ ಹೋಲಿಂದ ರಿಸರ್ವರ್ಗೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಇವೆಲ್ಲ ಫ್ಲೋ ಕಂಟ್ರೋಲ್ ವಾಲ್ಸ್. ದಿಸ್ ಆರ್ ಆಲ್ ಸ್ಮಾಲ್ ಹೋಲ್ಸ್, ವೆರಿ 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 ಸ್ಮಾಲ್ ಹೋಲ್ಸ್. ಇದು ಕೂಡ ವೆರಿ ಸ್ಮಾಲ್ ಹೋಲ್, ಇವೆಲ್ಲ ಕೂಡ ಸ್ಮಾಲ್ ಹೋಲ್ಸ್ ಇರ್ತವೆ. ಸೊ ಈ ಆಯಿಲ್ ಇಲ್ಲಿಂದ ಈ ಕಡೆ ಹೋಗಬೇಕು ಅಂದಾಗ, ಈ ಥ್ರೂ ದಿ ಸ್ಮಾಲ್ ಹೋಲ್ಸ್ ಹೋಗಬೇಕು ಅಂದಾಗ ಏನಾಗುತ್ತೆ, ಫ್ರಿಕ್ಷನ್ ಬರುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ, ಫ್ರಿಕ್ಷನ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಬಂದಾಗ ಏನಾಯ್ತು ನೋಡಿ, ಈಗ ಈ ಸ್ಪ್ರಿಂಗ್ ಅಲ್ಲಿರೋ ಎನರ್ಜಿ ಏನಾಯ್ತು, ಬಿಕಾಸ್ ಆಫ್ ದಿಸ್ ಫ್ರಿಕ್ಷನ್ ಹೀಟ್ ಆಗಿ ಕನ್ವರ್ಟ್ ಆಗೋಯ್ತು. ಬಿಕಾಸ್ ಆಫ್ ದಿಸ್ ಫ್ರಿಕ್ಷನ್ ಹೀಟ್ ಆಗಿ ಕನ್ವರ್ಟ್ ಆಯ್ತು. ಯಾಕಂದ್ರೆ ಈ ಜೊತೆಗೆ ಸ್ಪ್ರಿಂಗ್ ಕನೆಕ್ಟ್ ಮಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ಇದು ಎಕ್ಸ್ಪ್ಯಾಂಡ್ ಆಗಬೇಕು ಅಂತಂದ್ರೆ ಸ್ಪ್ರಿಂಗ್ ಕೂಡ ಎಕ್ಸ್ಪ್ಯಾಂಡ್ ಆಗಬೇಕು, ಇದು ಕಂಪ್ರೆಸ್ ಆಗಬೇಕು ಅಂದ್ರೆ ಸ್ಪ್ರಿಂಗ್ ಕೂಡ ಕಂಪ್ರೆಸ್ ಆಗಬೇಕು. ಸೊ ಇವಾಗ ಕಂಪ್ರೆಸ್ ಆಗಿ ಈ ಫ್ಲೂಯಿಡ್ ಬಿಡಲ್ಲ ಅಂತಂದ್ರೆ, ಫ್ಲೂಯಿಡ್ ರೆಸಿಸ್ಟೆನ್ಸ್ ಬಿಡ್ತಾ ಇಲ್ಲ ಅಂತಂದ್ರೆ ಮೀನಿಂಗು ಸ್ಪ್ರಿಂಗ್ ಕೂಡ ಕಂಪ್ರೆಸ್ ಆಗಕ್ಕೆ ಆಗೋದಿಲ್ಲ. ಈ ಶಾಕ್ ಅಬ್ಸರ್ವರ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಈ ಫ್ಲೂಯಿಡ್ ಫ್ರಿಕ್ಷನ್ ಬಿಡ್ತಾ ಇಲ್ಲ ಅಂತಂದ್ರೆ ಅವಾಗ ಸ್ಪ್ರಿಂಗ್ ಕೂಡ ಎಕ್ಸ್ಪ್ಯಾಂಡ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮ ಸ್ಪ್ರಿಂಗು ಕೇವಲ ಒಂದ್ಸಲ ಮಾತ್ರ ಎಕ್ಸ್ಪ್ಯಾಂಡೋ ಅಥವಾ ಕಂಪ್ರೆಸೋ ಆಗಿ ಸುಮ್ಮನಾಗುತ್ತೆ. ಸೊ ದಿಸ್ ಇಸ್ ದ ರೀಸನ್, ಮೇನ್ ರೀಸನ್. ಬಿಕಾಸ್ ಆಫ್ ದ ಫ್ಲೂಯಿಡ್ ಫ್ರಿಕ್ಷನ್ ದ ಸ್ಪ್ರಿಂಗ್ ವಿಲ್ ನಾಟ್ ವೈಬ್ರೇಟ್. ಸರಿನಾ? ಸೊ ಏನಾಗುತ್ತೆ ಅಂದ್ರೆ ಸ್ಪ್ರಿಂಗ್ ಅಲ್ಲಿರೋ ಎನರ್ಜಿ, ಇದರ ಎನರ್ಜಿ ಇದೆಯಲ್ಲ, that will be converted into heat because of the friction between the fluid and the passage. ಅರ್ಥ ಆಯ್ತೇನ್ರಪ್ಪ? ಓಕೆ, ಈಗ ನೋಡೋಣ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ. ನೋಡಿ ಇಲ್ಲಿದೆ. ಸೊ ಇಫ್ ಯು ಸಿ ಹಿಯರ್, ಇದು ಪಿಸ್ಟನ್, ಇದು ಸಿಲಿಂಡರ್, ಇದು ರಿಸರ್ವಾಯರ್. ನೋಡಿ ಇಲ್ಲೊಂದು ಒನ್ ವೇ ವಾಲ್ ಇದೆ, ಚೆಕ್ ವಾಲ್, ಇಲ್ಲೊಂದು ಒನ್ ವೇ ವಾಲ್ ಇದೆ, ಚೆಕ್ ವಾಲ್. ಎರಡು ಅಪೋಸಿಟ್ ಒಂದಕ್ಕಂತೂ. ಇಲ್ಲೂ ಹಾಗೇನೆ, ಇದು ಒಂದು ಚೆಕ್ ವಾಲ್, ಇದು ಒಂದು ಚೆಕ್ ವಾಲ್. ದಿಸ್ ಆರ್ ಒನ್ ಸೆಕೆಂಡ್ ಅಪೋಸಿಟ್ ಇದೆ. ದಿಸ್ ಇಸ್ ಎ ಫ್ಲೋ ಕಂಟ್ರೋಲ್ ವಾಲ್, ದಿಸ್ ಇಸ್ ಎ ಫ್ಲೋ ಕಂಟ್ರೋಲ್ ವಾಲ್, ದಿಸ್ ಇಸ್ ಆಲ್ಸೋ ಎ ಫ್ಲೋ ಕಂಟ್ರೋಲ್ ವಾಲ್, ದಿಸ್ ಆಲ್ಸೋ ಎ ಫ್ಲೋ ಕಂಟ್ರೋಲ್ ವಾಲ್. ಈ ಚಾಸಿಸ್ ಫ್ರೇಮ್ ಕನೆಕ್ಟ್ ಮಾಡಿದ್ದಾರೆ, ಇದನ್ನ ಆಕ್ಸಿಲ್ ಕನೆಕ್ಟ್ ಮಾಡಿದ್ದಾರೆ, ದಿಸ್ ಇಸ್ ಕನೆಕ್ಟೆಡ್ ಟು ಆಕ್ಸಿಲ್. ಈಗ ಏನಾಗುತ್ತೆ ವೆನ್ ಯು ಕಂಪ್ರೆಸ್, ಏನೋ ಹಂಪ್ ಅಂತ ಅನ್ಕೊಳ್ಳಿ, ಹಂಪ್ ಅಂದಾಗ ಏನಾಗುತ್ತೆ, ಈ ಎಂಡು ಮೇಲೆ ಹೋಗುತ್ತೆ, ಈ ಎಂಡು ತಗಡೆ ಬರ್ತದೆ. ಬಂದಾಗ ಪಿಸ್ಟನ್ ತಗಡೆ ಬರುತ್ತೆ, ಬಂದಾಗ ಇಲ್ಲಿರೋ ಫ್ಲೂಯಿಡ್ ಇದೆಯಲ್ಲ ಅದು ಎಲ್ಲಾನ ಹೋಗ್ಲೇಬೇಕಲ್ವಾ, ಅದೇನಾಗುತ್ತೆ ಇಲ್ಲಿ ಹೋಗಿ ಟ್ರೈ ಮಾಡುತ್ತೆ. ಇಲ್ಲಿ ಹೋಗಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಚೆಕ್ ವಾಲ್ ಇದೆ. ಅದೇ ಫ್ಲೂಯಿಡ್ ಇಲ್ಲಿ ಹೋಗಕ್ಕೆ ಟ್ರೈ ಮಾಡುತ್ತೆ. ಎಸ್, ಇಲ್ಲಿ ಹೋಗ್ಬೋದು, ಅದು ಇಲ್ಲಿ ಅದು ಹೋಗ್ಬೋದು, ಫ್ಲೂಯಿಡ್ ಹೋಗುತ್ತೆ. ಹೋದಾಗ ಈ ನೋಡಿ ಇಲ್ಲಿ ಫ್ಲೋ ಕಂಟ್ರೋಲ್ ಮುಖಾಂತರ ಅದು ಹೋಗುತ್ತೆ. ಸೊ ಅಲ್ಲೇನಾಗುತ್ತೆ, ಇದು ಚಿಕ್ಕದು ಆರಿಫೈಸ್, ಸ್ಮಾಲ್ ಹೋಲ್ ಇದು. ಸೊ ಈ ಸ್ಮಾಲ್ ಹೋಲ್ ಮುಖಾಂತರ ಈ ಫ್ಲೂಯಿಡ್ ಇಲ್ಲಿ ಹೋಗ್ಬೇಕು ಅಂತಂದ್ರೆ ಏನಾಗುತ್ತೆ, ಫ್ರಿಕ್ಷನ್ ಬರುತ್ತೆ. ಫ್ರಿಕ್ಷನ್ ಬಂದಾಗ ಇದು ಜೊತೆಗೆ ಏನಂತಲ್ಲ, ಈ ಜೊತೆಗೆ ಸ್ಪ್ರಿಂಗ್ ಇರ್ತಲ್ಲ, ಆ ಸ್ಪ್ರಿಂಗ್ ಅಲ್ಲಿರೋ ಎನರ್ಜಿ ಏನಾಗುತ್ತೆ ಅಲ್ಲಿ ಯೂಸ್ ಆಗುತ್ತೆ, ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಪ್ರಿಂಗ್ ಅಲ್ಲಿರೋ ಎನರ್ಜಿ ಏನಾಗುತ್ತೆ ಇಲ್ಲಿ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಆಫ್ ದ ಫ್ರಿಕ್ಷನ್ ಬರುತ್ತೆ, ಫ್ರಿಕ್ಷನ್ ಇಂದ ಹೀಟ್ ಆಗುತ್ತಲ್ವಾ, ಆ ಹೀಟ್ ಆಗಿ ಸ್ಪ್ರಿಂಗ್ ಎನರ್ಜಿ ಕನ್ವರ್ಟ್ ಆಯ್ತು. ಕನ್ವರ್ಟ್ ಆಗಿ ಏನಾಯ್ತು, ಅದು ಇಲ್ಲಿ ಬಂತು, ಫ್ಲೂಯಿಡ್ ಇಲ್ಲಿ ಬಂತು. ಇಲ್ಲಿ ಒಂದ್ ಸೆಕೆಂಡ್ ನಾವು ಅವಾಗಲೇ ಹೇಳಿದೆ, ಇಲ್ಲಿ ವ್ಯಾಲ್ಯೂಮ್ ಕಮ್ಮಿ ಇದೆ, ಯಾಕಂದ್ರೆ ಇದು ರಾಡ್ ಇದೆ, ಇಲ್ಲಿ ವ್ಯಾಲ್ಯೂಮ್ ಏನೂ ಇಲ್ಲ, ಇಲ್ಲಿ ಏನಿದೆ ರಾಡ್ ಇಲ್ಲ, ಹಾಗಾಗಿ ವ್ಯಾಲ್ಯೂಮ್ ಜಾಸ್ತಿ ಇದೆ. ಸೊ ಡಿಸ್ಪ್ಲೇಸ್ ಆಗ್ತಿರೋಂಥ ಫ್ಲೂಯಿಡ್ ವ್ಯಾಲ್ಯೂಮ್ ಜಾಸ್ತಿ ಇದೆ, ಆದರೆ ಎಲ್ಲಿ ಬರಬೇಕು ಅಲ್ಲಿ ಡೆಸ್ಟಿನೇಷನ್ ವ್ಯಾಲ್ಯೂಮ್ ಕಮ್ಮಿ ಇದೆ. ಹಾಗಾಗಿ ಈ ರಾಡ್ದು ವ್ಯಾಲ್ಯೂಮ್ ಎಷ್ಟಿದೆಯೋ ಅಷ್ಟು ಫ್ಲೂಯಿಡ್ ಎಲ್ಲ ಹೋಗಬೇಕಲ್ಲ ಬೇರೆ ಕಡೆ. ಸೊ ಅದೇನ್ ಮಾಡ್ತದೆ, ಇಲ್ಲಿ ಹೋಗಕ್ಕೆ ಟ್ರೈ ಮಾಡುತ್ತೆ, ಇಲ್ಲೂ ಆಗಲ್ಲ. ಇಲ್ಲಿ ಹೋಗುತ್ತಾ, ಎಸ್ ಇಲ್ಲಿ ಹೋಗುತ್ತೆ. ಇಲ್ಲಿಂದ ಈ ವಾಲ್ವ್ ಇಂದ ಏನಾಗುತ್ತೆ, ಈ ಫ್ಲೋ ಕಂಟ್ರೋಲ್ ವಾಲ್ವ್ ಇಂದ ಅದೇನಾಗುತ್ತೆ, ಇಟ್ ವಿಲ್ ಗೋ ಟು ರಿಸರ್ವರ್. ಒನ್ಸ್ ಅಗೇನ್ ಫ್ಲೂಯಿಡ್ ಈ ಫ್ಲೋ ಕಂಟ್ರೋಲ್ ವಾಲ್ವ್ ಮುಖಾಂತರ ಹೋಗಬೇಕಾದಾಗ ಇದು ಸ್ಮಾಲ್ ಹೋಲು, ಇಲ್ಲೂ ಕೂಡ ಫ್ರಿಕ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಒನ್ಸ್ ಅಗೇನ್ ಸ್ಪ್ರಿಂಗ್ ಅಲ್ಲಿ ಏನೋ ಎನರ್ಜಿ ಇಲ್ಲಿ ಲಾಸ್ ಆಯ್ತು. ಆಯ್ತಾ? ಓಕೆ, ನೆಕ್ಸ್ಟ್ ಈಗ ಮುಗಿದೋಯ್ತು, ಹಂಪ್ ಆಗೋಯ್ತು. ಹಂಪ್ ಆಗೋದ್ಮೇಲೆ ಏನಾಗುತ್ತೆ, ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗ್ಬೇಕಲ್ವಾ, ಸ್ಪ್ರಿಂಗ್ ವಿಲ್ ಎಕ್ಸ್ಪ್ಯಾಂಡ್. ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಇದು ಕೂಡ ಎಕ್ಸ್ಪ್ಯಾಂಡ್ ಆಗ್ಬೇಕಲ್ಲ, ಇದು ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಪಿಸ್ಟನ್ ಮೇಲೆ ಹೋಗುತ್ತೆ. ಮೇಲೆ ಹೋದಾಗ ಏನಾಗುತ್ತೆ, ಮೇಲ್ಗಡೆ ಚೇಂಬರ್ ಇರೋ ಫ್ಲೂಯಿಡ್ ಕೆಳಗಡೆ ಬರ್ಬೇಕು. ಅದು ಹೇಗೆ ಬರುತ್ತೆ, ಇಲ್ಲಿಂದ ಹೀಗೆ ಬೇರೆ ಟ್ರೈ ಮಾಡುತ್ತೆ, ಹೀಗೆ ಬರ್ಬೋದು. ಇಲ್ಲಿಂದ ಹೀಗೆ ಬೇರೆ ಟ್ರೈ ಮಾಡುತ್ತೆ, ಈ ಕಡೆ ಬರಕ್ಕಾಗಲ್ಲ. ಸೊ ಇಲ್ಲಿಂದ ಫ್ಲೂಯಿಡ್ ಹಿಂಗ್ ಬರುತ್ತೆ.
ಬರಬೇಕಾದಾಗ ಅದು ಈ ಫ್ಲೂಯಿಡ್ ಈ ಫ್ಲೋ ಕಂಟ್ರೋಲ್ ವಾಲ್ವ್ ಮುಖಾಂತರ ಬರುತ್ತೆ. ಅವಾಗ ಒನ್ಸ್ ಅಗೇನ್ ಏನಾಗುತ್ತೆ, ಬಿಕಾಸ್ ಆಫ್ ದ ಫ್ಲೂಯಿಡ್ ಫ್ರಿಕ್ಷನ್ ಸ್ಪ್ರಿಂಗ್ ಅಲ್ಲಿರೋ ಎನರ್ಜಿ ಇಲ್ಲಿ ಹೀಟ್ ಆಗಿ ಕನ್ವರ್ಟ್ ಆಯ್ತು. ಇಲ್ಲಿ ಬಂತು. ಈಗ ಏನಾಯ್ತು, ಇಲ್ಲಿ ಫ್ಲೂಯಿಡ್ ಕಮ್ಮಿ ಬರ್ತಾ ಇದೆ, ಆದ್ರೆ ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಇದೆ. ಡಿಸ್ಪ್ಲೇಸ್ ಆಗಿರುವಂತಹ ವ್ಯಾಲ್ಯೂಮ್ ಆಫ್ ಫ್ಲೂಯಿಡ್ ಜಾಸ್ತಿ ಇದೆ, ಆದರೆ ಡೆಸ್ಟಿನೇಷನ್ ಅಲ್ಲಿ ವ್ಯಾಲ್ಯೂಮ್ ಕಮ್ಮಿ ಇದೆ ಇಲ್ಲಿ. ಯಾಕಂದ್ರೆ ಬಿಕಾಸ್ ಆಫ್ ರಾಡ್ ಇಲ್ಲಿ ಡಿಸ್ಪ್ಲೇಸ್ ಆಗ್ತಿರುವಂತಹ ಫ್ಲೂಯಿಡ್ ವ್ಯಾಲ್ಯೂಮ್ ಕಮ್ಮಿ ಇದೆ, ಆದರೆ ಡೆಸ್ಟಿನೇಷನ್ ವ್ಯಾಲ್ಯೂಮ್ ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ, ವ್ಯಾಕ್ಯೂಮ್ ಬರುತ್ತೆ. ವ್ಯಾಕ್ಯೂಮ್ ಬಂದಾಗ ಏನಾಗುತ್ತೆ ನೋಡಿ, ಈಗ ಈ ವಾಲ್ವ್ ಓಪನ್ ಆಗುತ್ತೆ. ಈ ವಾಲ್ವ್ ಓಪನ್ ಆದಾಗ ರಿಸರ್ವಾಯರ್ ಇಂದ ಏನಾಗುತ್ತೆ, ಫ್ಲೂಯಿಡ್ ವಾಪಸ್ಸು ಈ ಫ್ಲೋ ಕಂಟ್ರೋಲ್ ವಾಲ್ವ್ ಮುಖಾಂತರ ಒಳಗಡೆ ಇಲ್ಲಿ ಬರುತ್ತೆ. ಇಲ್ಲಿ ಬರಬೇಕಾದಾಗ ಒನ್ಸ್ ಅಗೇನ್ ಏನಾಗುತ್ತೆ, ಆ ಫ್ಲೂಯಿಡ್ ಫ್ರಿಕ್ಷನ್ ಇಂದ ಏನಾಗುತ್ತೆ, ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ್ದು, ಸ್ಪ್ರಿಂಗ್ ಎನರ್ಜಿ. ಹಾಗಾಗಿ ಸ್ಪ್ರಿಂಗ್ ವಿಲ್ ನಾಟ್ ವೈಬ್ರೇಟ್. ಒಂದ್ಸಲ ಅಷ್ಟೇ ವೈಬ್ರೇಟ್ ಆಗಿ ಸುಮ್ಮನಾಗುತ್ತೆ. ಸೊ ದಿಸ್ ಇಸ್ ಹೌ ಈಸ್ ಯುವರ್ ಶಾಕ್ ಅಬ್ಸಾರ್ಬರ್ ಸರ್ಕ್ಯೂಟ್. ನೆಕ್ಸ್ಟ್ ಬರೋಣ. ಈಗ ಇದೇನಿದು, ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್. ಸೊ ಈ ಬ್ರೇಕ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡೋಕೆ ಮೊದಲು ಫಸ್ಟ್ ಆಕ್ಚುಯಲ್ ಬ್ರೇಕ್ ಸಿಸ್ಟಮ್ ನೋಡೋಣ. ಸೊ ದಿಸ್ ಈಸ್ ಯುವರ್ ಆಕ್ಚುಯಲ್ ಬ್ರೇಕ್ ಸಿಸ್ಟಮ್. ನೋಡಿ, ಇದು ಅನಿಮೇಷನ್ ಇದೆ, ನೋಡಿದ್ರೆ ಗೊತ್ತಾಗ್ತದೆ. ನೋಡಿ ಏನಾಗ್ತದೆ ಅಂದ್ರೆ, ಈ ಪಿಸ್ಟನ್ ಹೊರಗಡೆ ಬಂದಾಗ ಈ ಸ್ಪ್ರಿಂಗ್ ಕಂಪ್ರೆಸ್ ಆಗ್ತದೆ. ಇಲ್ಲಿರೋ ಫ್ಲೂಯಿಡ್ ಏನಾಗ್ತದೆ, ಇಲ್ಲಿ ಬರ್ತಾ ಇದೆ. ನೋಡಿ, ಇಲ್ಲಿ ಬರ್ತಾ ಇದೆ, ಇಲ್ಲಿ ಬಂದು ಅದು ಇಲ್ಲೂ ಬರುತ್ತೆ. ಅವಾಗ ಪಿಸ್ಟನ್ ಹೊರಗಡೆ ಹೋಗುತ್ತೆ, ಬ್ರೇಕ್ ಅಪ್ಲೈ ಆಗುತ್ತೆ. ಅದು ಹಿಂದೆ ಹೋಗ್ಬೇಕಾದಾಗ ಏನಾಗುತ್ತೆ ನೋಡಿ, ಇದು ಈಗ ಹಿಂದೆ ಹೋಗುತ್ತೆ ಅನ್ಕೊಳ್ಳಿ. ಬ್ರೇಕ್ ಪೆಡಲ್ ಬಿಟ್ಟಾಗ ಹಿಂದೆ ಹೋಗುತ್ತೆ, ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಯ್ತು ನೋಡಿ, ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗಿ ತೋರಿಸ್ತೀನಿ. ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಏನಾಗುತ್ತೆ, ವಾಪಸ್ಸು ಇಲ್ಲಿ ಹೋಗುತ್ತೆ. ಸೊ ದಿಸ್ ಇಸ್ ಹೌ ಯುವರ್ ಬ್ರೇಕ್ ಸಿಸ್ಟಮ್ ವರ್ಕ್ಸ್. ದಿಸ್ ಇಸ್ ದ ರಿಸರ್ವಾಯರ್. ಇದು ರಿಸರ್ವಾಯರ್, ಇದು ಫ್ಲೂಯಿಡ್ ರಿಸರ್ವಾಯರ್ ಇದು, ಹೌದಾ? ಸೊ ಇಲ್ಲಿ ಎರಡು ಕನೆಕ್ಷನ್ ನೋಡಿ, ಇಲ್ಲೊಂದು ಕನೆಕ್ಷನ್ ಇದೆ, ಇಲ್ಲೊಂದು ಕನೆಕ್ಷನ್ ಇದೆ. ಸೊ ದಿಸ್ ಇಸ್ ಯುವರ್ ವಾಲ್ವ್ ಅಲ್ವಾ? ಸೊ ಇಲ್ಲಿ ಎರಡು ಇದು ಇದಾವೆ, ಆಕ್ಚುಯೇಟರ್ಸ್ ಇದಾವೆ. ದಿಸ್ ಇಸ್ ಎ ವಾಲ್ವ್. ಓಕೆ, ಲೆಟ್ ಅಸ್ ಸಿ. ನೋಡಿ, ಈಗ ನೋಡೋಣ ಹೇಗೆ ವರ್ಕ್ ಆಗುತ್ತೆ, ಅದದ್ದು ಹೇಗೆ ಮಾಡೋಣ ನೋಡೋಣ. ನೋಡಿ, ಇಲ್ಲಿ ನೋಡೋಣ. ಈಗ ನೀವು ಬ್ರೇಕ್ ಪೆಡಲ್ ಯಾವಾಗ ಪ್ರೆಸ್ ಮಾಡ್ತಿರೋ ಅವಾಗ ಈ ರಾಡ್ ಮುಂದೆ ಹೋಗುತ್ತೆ, ಲೆಫ್ಟ್ ಸೈಡ್ ಹೋಗುತ್ತೆ. ಪಿಸ್ಟನ್ ಕೂಡ ಲೆಫ್ಟ್ ಸೈಡ್ ಈ ಕಡೆ ಬರುತ್ತೆ. ಅವಾಗ ಈ ಸ್ಪ್ರಿಂಗ್ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆಗಿ ಇಲ್ಲಿರೋ ಫ್ಲೂಯಿಡ್ ಇದೆಯಲ್ಲ, ಅದು ಈ ವಾಲ್ ಮುಖಾಂತರ ಇದು ಆ ಫ್ಲೂಯಿಡ್ ಇದೆಯಲ್ಲ, ಅದು ಇಲ್ಲೂ ಬರಕ್ಕೆ ಟ್ರೈ ಮಾಡುತ್ತೆ. ಬಟ್ ಇದು ಚೆಕ್ ವಾಲ್ ಇರುತ್ತೆ, ಈ ಕಡೆ ಹೋಗಕ್ಕಾಗಲ್ಲ. ಇಲ್ಲಿ ಬರುತ್ತೆ, ಇಲ್ಲೂ ಚೆಕ್ ವಾಲ್ ಇದೆ, ಈ ಕಡೆ ಹೋಗಕ್ಕಾಗಲ್ಲ. ಸೊ ಇಲ್ಲಿ ಬರುತ್ತೆ, ಈ ಚೆಕ್ ವಾಲ್ ಓಪನ್ ಆಗುತ್ತೆ ಈಗ. ಸೊ ಇಟ್ ಕ್ಯಾನ್ ಅಲೌ ದಿ ಫ್ಲೂಯಿಡ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ಅದು ಏನಾಗುತ್ತೆ, ಫ್ಲೂಯಿಡ್ ಇಲ್ಲಿ ಬಂತು, ಈ ಸ್ಪ್ರಿಂಗ್ ಕಂಪ್ರೆಸ್ ಆಯ್ತು, ಈ ಬಾಲ್ ಹಿಂದೆ ಹೋಯ್ತು, ಫ್ಲೂಯಿಡ್ ಇಲ್ಲಿ ಬಂತು. ಇಲ್ಲಿ ಬಂದಾಗ ಈ ಪಿಸ್ಟನ್ನು ಈ ಕಡೆ ಹೋಗುತ್ತೆ, ಈ ಪಿಸ್ಟನ್ನು ಈ ಕಡೆ ಹೋಗುತ್ತೆ. ಹೋದಾಗ ಏನಾಯ್ತು, ಬ್ರೇಕ್ ಅಪ್ಲೈ ಆಗುತ್ತೆ. ಯಾವಾಗ ನೀವು ಬ್ರೇಕ್ ಪೆಡಲ್ ಬಿಟ್ಟಾಗ ಏನಾಗುತ್ತೆ, ಪೆಡಲ್ ಮೇಲೆ ಕಾಲು ತೆಗಿತಿರಲ್ಲ, ಅವಾಗ ಏನಾಗುತ್ತೆ, ಈ ಸ್ಪ್ರಿಂಗು ಕಂಪ್ರೆಸ್ ಆಗಿತ್ತಲ್ಲ, ಅವಾಗಲೇ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಈ ಪಿಸ್ಟನ್ ರೈಟ್ ಸೈಡ್ ಮೂವ್ ಆಗುತ್ತೆ, ಈ ಕಡೆ ಮೂವ್ ಆಗುತ್ತೆ. ಈ ರಾಡು ಈ ಕಡೆ ಹಿಂದೆ ಮೂವ್ ಆಗುತ್ತೆ, ಪಿಸ್ಟನ್ ಏನಾಗುತ್ತೆ ರೈಟ್ ಸೈಡ್ ಹಿಂದೆ ಮೂವ್ ಆಗುತ್ತೆ. ಮೂವ್ ಆದಾಗ ಏನಾಯ್ತು, ಇಲ್ಲಿ ವ್ಯಾಕ್ಯೂಮ್ ಬರ್ತದೆ. ಇವಾಗ ವ್ಯಾಕ್ಯೂಮ್ ಬಂದಾಗ ಏನಾಗ್ತದೆ, ಆ ವ್ಯಾಕ್ಯೂಮ್ ಇಲ್ಲಿ ಅಪ್ಲೈ ಆಯ್ತು, ಇಲ್ಲೂ ಅಪ್ಲೈ ಆಗುತ್ತೆ, ಇಲ್ಲೂ ಅಪ್ಲೈ ಆಗುತ್ತೆ. ಈಗ ಈ ವಾಲ್ವ್ ಇದು ಕೇವಲ ರೈಟ್ ಟು ಲೆಫ್ಟ್ ಓಪನ್ ಆಗುತ್ತೆ, ಲೆಫ್ಟ್ ಟು ರೈಟ್ ಓಪನ್ ಆಗಲ್ಲ. ಸೊ ಹಾಗಾಗಿ ಈ ವಾಲ್ವ್ ಓಪನ್ ಆಗಲ್ಲ. ಈ ವಾಲ್ವ್ ಈ ವಾಲ್ವ್ ಏನಾಗುತ್ತೆ, ಲೆಫ್ಟ್ ಟು ರೈಟ್ ಓಪನ್ ಆಗುತ್ತೆ. ಈ ವಾಲ್ವ್ ಓಪನ್ ಆಗುತ್ತಾ, ಈ ವಾಲ್ವ್ ಕೂಡ ಅಷ್ಟೇ, ರೈಟ್ ಟು ಲೆಫ್ಟ್ ಓಪನ್ ಆಗುತ್ತೆ ಅಷ್ಟೇ, ಹೌದಾ? ಸೊ ಅವಾಗೇನಾಯ್ತು, ಇಲ್ಲಿ ವ್ಯಾಕ್ಯೂಮ್ ಅಪ್ಲೈ ಆಗಿದೆ, ಇಲ್ಲೂ ವ್ಯಾಕ್ಯೂಮ್ ಅಪ್ಲೈ ಆಗಿದೆ. ಅವಾಗೇನಾಯ್ತು, ಈ ವಾಲ್ವ್ ಓಪನ್ ಆಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ. ಈ ವಾಲ್ವ್ ಓಪನ್ ಆದಾಗ ಏನಾಗುತ್ತೆ, ಇಲ್ಲಿರೋ ಫ್ಲೂಯಿಡ್ ಇಲ್ಲಿಂದ ಆಗಲೇ ಇಲ್ಲಿಂದ ಬೈತಲ್ಲ ಫ್ಲೂಯಿಡ್, ಅದೇ ಸೇಮ್ ಫ್ಲೂಯಿಡ್ ವಾಪಸ್ಸು ಇಲ್ಲಿಂದ ಇಲ್ಲಿ ಬಂದು ವಾಪಸ್ಸು ಇಲ್ಲಿ ಒಳಗಡೆ ಹೋಗಕ್ಕೆ ಶುರು ಆಗುತ್ತೆ. ಆದರೆ ಇಲ್ಲಿ ವಾಪಸ್ ಬರಬೇಕಾದಾಗ ಇದು ನೋಡಿದ್ರೆ ಜಾಸ್ತಿ ಉದ್ದ ಇದೆ ನೋಡಿ, ಲೈನು ಉದ್ದ ಇದೆ. ಸ್ವಲ್ಪ ಏನೋ ಡಿಲೇ ಆಗ್ಬಿಡ್ತು ಅನ್ಕೊಳ್ಳಿ, ವಾಪಸ್ ಬರೋದು ಡಿಲೇ ಆಗ್ಬಿಟ್ಟು ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಡ್ತದೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಒಳಗಡೆ ಏರ್ ಎಂಟರ್ ಆಗೋ ಚಾನ್ಸ್ ಇದೆ, ಇಲ್ಲಿ ಒಳಗಡೆ ಏರ್ ಎಂಟರ್ ಆಗೋ ಚಾನ್ಸ್ ಬರುತ್ತೆ. ಹಾಗಾಗಿ ಏನಾಗುತ್ತೆ, ನಾವು ಇಲ್ಲೇ ಇನ್ನೊಂದು ವಾಲ್ ಕೊಟ್ಬಿಟ್ಟಿದ್ವಿ. ಈಗ ಏನಾಗುತ್ತೆ, ಇಲ್ಲಿ ಬರೋದೇನೋ ಒಂದು ವೇಳೆ ಲೇಟ್ ಆಯ್ತು ಅನ್ಕೋ, ಅವಾಗ ಏನಾಗುತ್ತೆ, ಈ ವಾಲ್ ಓಪನ್ ಆಗ್ಬಿಡ್ತದೆ. ಈ ವಾಲ್ ಓಪನ್ ಆಗಿ ಇಲ್ಲಿರೋ ಫ್ಲೂಯಿಡ್ ನೋಡಿ, ಇಲ್ಲಿಂದ ಇಲ್ಲೊಂದು ಲೈನ್ ಇದೆ ನೋಡು, ಇದು ರಿಸರ್ವಾಯರ್, ಓಪನ್ ರಿಸರ್ವಾಯರ್. ಈ ಓಪನ್ ರಿಸರ್ವಾಯರ್ 2 ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಸೊ ಈಗ ಏನಾಗುತ್ತೆ, ಈ ವ್ಯಾಕ್ಯೂಮ್ ಏನಾಗುತ್ತೆ, ಇದು ವಾಲ್ ಓಪನ್ ಆಗ್ಬಿಡ್ತು. ಓಪನ್ ಆಗಿ ಇಲ್ಲಿಂದ ಈ ಲೈನಿಗೆ ಬಂದು ಇಲ್ಲಿರೋ ಫ್ಲೂಯಿಡ್ ಇಲ್ಲಿಂದ ಏನಾಗುತ್ತೆ, ಇಟ್ ವಿಲ್ ಕಮ್ ಹಿಯರ್. ಸೊ ಅವಾಗ ಏನಾಗುತ್ತೆ, ವ್ಯಾಕ್ಯೂಮ್ ಬರಲ್ಲ ಇಲ್ಲಿ.
ವ್ಯಾಕ್ಯೂಮ್ ಬರ್ತಾ ಇದ್ದಾಗ ಏನಾಗುತ್ತೆ, ಒಳಗಡೆ ಏರ್ ಬರೋ ಚಾನ್ಸ್ ಕಮ್ಮಿ ಆಗುತ್ತೆ. ಏರ್ ಬರೋ ಚಾನ್ಸ್ ಕಮ್ಮಿ ಆದಾಗ ಬ್ರೇಕ್ಸ್ ಮುಂದೆ ಸ್ಪಾಂಜಿ ಬ್ರೇಕ್ಸ್ ನಿಮಗೆ ಸಿಗೋದಿಲ್ಲ, ಬ್ರೇಕ್ಸ್ ಚೆನ್ನಾಗಿ ವರ್ಕ್ ಆಗ್ತವೆ. ಈ ತರ ಇದು ವರ್ಕ್ ಆಗುತ್ತೆ, ಸರಿನಾ? ಸೊ ಇದಾಯ್ತು. ಇನ್ನ ಹೈಡ್ರೋಲಿಕ್ ಕ್ಲಚ್ ಆಪರೇಟಿಂಗ್ ಮೆಕ್ಯಾನಿಸಮ್ ಅಂತ ಇದೆ. ಇದಕ್ಕೂ ಮತ್ತು ಬ್ರೇಕ್ ಸಿಸ್ಟಮ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಇದಕ್ಕೂ ಮತ್ತು ಬ್ರೇಕ್ ಸಿಸ್ಟಮ್ಗೆ ಏನೂ ಡಿಫ್ರೆನ್ಸ್ ಇಲ್ಲ ಎಕ್ಸೆಪ್ಟ್ ದಿಸ್ ಸಿಲಿಂಡರ್. ಈ ಆಕ್ಚುಯೇಟರ್ ಬಿಟ್ರೆ ಮತ್ತೇನು ಡಿಫ್ರೆನ್ಸ್ ಇಲ್ಲ ನೋಡಿ, ಸೇಮ್ ಇದೆ ಎಲ್ಲ. ಕ್ಲಚ್ ಪೆಡಲ್ ಪ್ರೆಸ್ ಮಾಡ್ತೀರಾ, ಅವಾಗ ಈ ರಾಡು ಲೆಫ್ಟ್ ಸೈಡ್ ಹೋಗುತ್ತೆ, ಸ್ಪ್ರಿಂಗ್ ಕಂಪ್ರೆಸ್ ಆಗುತ್ತೆ. ಪಿಸ್ಟನ್ ಲೆಫ್ಟ್ ಸೈಡ್ ಹೋಗುತ್ತೆ, ಸ್ಪ್ರಿಂಗ್ ಕಂಪ್ರೆಸ್ ಆಯ್ತು. ಇಲ್ಲಿರೋ ಫ್ಲೂಯಿಡ್ ಈ ಚೆಕ್ ವಾಲ್ವ್ ಬಿಡುತ್ತೆ, ಆಚೆ ಬಿಡುತ್ತೆ, ಅದು ಇಲ್ಲಿ ಬಂತು. ಇಲ್ಲಿ ಬಂದಾಗ ಈ ಪಿಸ್ಟನ್ ಲೆಫ್ಟ್ ಸೈಡ್ ಹೋಯ್ತು, ಈ ಸ್ಪ್ರಿಂಗ್ ಕಂಪ್ರೆಸ್ ಆಯ್ತು. ಈ ರಾಡು ಲೆಫ್ಟ್ ಸೈಡ್ ಹೋಯ್ತು, ಅವಾಗ ಇದು ಇದೆಲ್ಲ ಈ ರಾಡು ಇದು ರೈಟ್ ಸೈಡ್ ಮೂವ್ ಆಗುತ್ತೆ. ಅದು ರಿಲೀಸ್ ಬೇರಿಂಗ್ ಅನ್ನ ಪುಷ್ ಮಾಡುತ್ತೆ. ಪುಷ್ ಮಾಡಿದಾಗ ನಿಮ್ಮ ಫಿಂಗರ್ಸ್ ಇದಾವಲ್ಲ, ಫಿಂಗರ್ಸ್ ಪಿಸ್ಟನ್ ಫಿಂಗರ್ಸ್ ಅಥವಾ ಪ್ರೆಷರ್ ಪ್ಲೇಟ್ ಫಿಂಗರ್ಸ್ ಬರ್ತಾವಲ್ಲ, ರಿಲೀಸ್ ಫಿಂಗರ್ಸ್, ಅವು ಒಳಗಡೆ ಪ್ರೆಸ್ ಆಗ್ತವೆ. ಪ್ರೆಸ್ ಆದಾಗ ಪ್ರೆಷರ್ ಪ್ಲೇಟ್ ಹಿಂದೆ ಬರುತ್ತೆ, ಅವಾಗ ಕ್ಲಚ್ ರಿಲೀಸ್ ಆಗುತ್ತೆ. ಕ್ಲಚ್ ಡಿಸ್ಎಂಗೇಜ್, ಕ್ಲಚ್ ಏನಾಗುತ್ತೆ ಡಿಸ್ಎಂಗೇಜ್ ಆಗುತ್ತೆ. ನೀವು ಯಾವಾಗ ಕ್ಲಚ್ ಪೆಡಲ್ನ ಬಿಡ್ತಿರೋ, ಈ ಮೇಲೆ ಕಾಲ್ ತೆಗಿತಿರೋ, ತೆಗೆದಾಗ ಏನಾಯ್ತು, ಫೋರ್ಸ್ ಹೊಟ್ಟೋಯ್ತು. ಇಲ್ಲಿ ಪಿಸ್ಟನ್ ಮೇಲೆ ಫೋರ್ಸ್ ಇತ್ತು, ಅದು ಹೊಟ್ಟೋಯ್ತು. ಹೊಟ್ಟೋದಾಗ ಏನಾಯ್ತು, ಈ ಸ್ಪ್ರಿಂಗು ಕಂಪ್ರೆಸ್ ಆಗಿತ್ತು, ಸ್ಪ್ರಿಂಗು ಈಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಬರುತ್ತೆ. ಇಲ್ಲಿ ಏನಾಗುತ್ತೆ, ವ್ಯಾಕ್ಯೂಮ್ ಬರುತ್ತೆ. ವ್ಯಾಕ್ಯೂಮ್ ಬಂದಾಗ ಏನಾಯ್ತು, ಈ ವಾಲ್ವ್ ಬ್ಲಾಕ್ ಆಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ. ಈಗ ಫ್ಲೂಯಿಡ್ ಅವಾಗಲೇ ಹೋಗುತ್ತಲ್ಲ, ಅದು ಬ್ಯಾಕ್ ವಾಪಸ್ ಏನಾಗುತ್ತೆ, ಇಲ್ಲಿಂದ ಈ ವಾಲ್ವ್ ಇಂದ ಏನಾಗುತ್ತೆ, ವಾಪಸ್ಸು ಈ ಸಿಲಿಂಡರ್ಗೆ ಬರುತ್ತೆ. ಲೇಟ್ ಆದ್ರೆ ಏನಾದ್ರು ಇಲ್ಲಿ ಬರೋದು ಏನಾದ್ರು ಲೇಟ್ ಆದ್ರೆ ಅವಾಗ ಏನಾಗುತ್ತೆ, ಈ ವ್ಯಾಕ್ಯೂಮ್ ಇಲ್ಲೂ ಅಪ್ಲೈ ಆಗುತ್ತೆ, ಅಲ್ಲಿಂದ ನೋಡಿ ಈ ರಿಸರ್ವೈರ್ ಇಂದ ಫ್ಲೂಯಿಡ್ ಇಲ್ಲೂ ಬರುತ್ತೆ. ಸೊ ದಿಸ್ ಇಸ್ ಹೌ ಯುವರ್ hydraulic clutch system works. Thank you very much.